ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದೇವು ಮತ್ತು ಪವಿತ್ರ ಕೇಕನ್ನು ಕಟ್ ಮಾಡಿಬಿಟ್ಟು ಎಲ್ಲಿ ಹೋದ್ನು ಸುಮಂತ್ ಹುಡುಕಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾಳೆ. ಪವಿತ್ರ ಏನೂ ಚೇಂಜಸ್ ಆಗಿದೆ ಅಂತೇಳ್ಬಿಟ್ಟು ದೇವು ಅವರು ಕೂಡ ಅಲ್ಲಿಗೆ ಬರ್ತಾರೆ. ತಾತನಿಗೆ ಅವಮಾನ ಮಾಡ್ತಿರೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಏನಿದು ಮುರುಘರಾಜೇಶ್ವರ ಈ ಥರ ಮಾಡ್ತಾ ಇದ್ದಾರಲ್ಲ, ಇವ್ರಿಗೇನು ಬುದ್ಧಿ ಇಲ್ವಾ ಅಂತೇಳ್ಬಿಟ್ಟು ದೇವು ಅವರು ಬಂದ ಗೆಸ್ಟ್ಗಳಿಗೆ ಬೈತಾ ಇರ್ತಾರೆ. ಅಲ್ಲಿ ರಾಧಿಕಾ ಮೇಡಮ್ ಅವರು ಬಂದುಬಿಟ್ಟು, ಏನು ದೇವು ಯಾರಿಗೆ ಬೈತಾ ಇದೆಯಾ ನೀನು, ಈ ಥರ ಬೈಯೋದು ನಮ್ಮ ಗೆಸ್ಟ್ ಅವರು ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ರಾಧಿಕಾ, ಏನು ಹೇಳ್ತಾ ಇದೆಯಮ್ಮ, ನೀನೇನ ಈ ಥರ ಹೇಳ್ತಾ ಇರೋದು? ಯಾರಾದರೂ ನಮ್ಮ ಹಿರಿಯವ್ರಿಗೆ ಅವಮಾನ ಮಾಡ್ತಿದ್ದಾರೆ ಅಂದರೆ ಈ ಥರ ನಡ್ಕೊಳ್ಳೋದು ತಪ್ಪು ಅಂತ ನೀನೇ ತಾನೇ ಹೇಳಿದ್ದೆ. ನಾನು ಅದೇ ಥರನ ಮಾಡಿದ್ದೀನಮ್ಮ ಅಂತೇಳ್ಬಿಟ್ಟು ದೇವು ಅವರು ಹೇಳ್ತಾ ಇರ್ತಾರೆ. ರಾಧಿಕಾ ಅವರು ಕೋಪ ಮಾಡಿಕೊಂಡು ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಪವಿತ್ರ ಅದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ, ಹಾಗೆ ಖುಷಿ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಪವಿತ್ರ ನನ್ನ ಹೆಂಡತಿ, ಹಾಗಾಗಿ ಅವ್ರ ಫ್ಯಾಮ್ಲಿನೇ ನಮ್ಮ ಫ್ಯಾಮ್ಲಿ. ನಾನು ಯಾವತ್ತು ಪವಿತ್ರನ ತಾಳಿ ಕಟ್ಟಿದ್ದೀನೋ ಆವತ್ತಿಂದ ಅವ್ರು ನಮ್ಮ ಫ್ಯಾಮ್ಲಿ ಅಂತ ಹೇಳಿದ್ದಕ್ಕೆ ತುಂಬಾ ಖುಷಿ ಪಡ್ತಾಳೆ ಪವಿತ್ರ. ಹಾಗೆ ದೇವು ಅವ್ರ ತಾತನ ಅವ್ರ ಅಪ್ಪನ ಸಮಂತನ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಿಡ್ತಾರೆ. ಅಲ್ಲಿ ಪಾಪ ಊಟ ಏನಾದರೂ ಮಾಡಿದ್ಮೇಲೆ ಸುಮಂತನಿಗೆ ತುಂಬಾ ಯಾಕೆ ಈ ಥರ ಆಗ್ತಾಯಿದೆ, ಉಸಿರಾಡೋಕ್ಕಾಗ್ತಾ ಇಲ್ವಲ್ಲ ಅಂತೇಳಿ ಕೇಳ್ತಾ ಇರ್ತಾರೆ. ದೇವು ಅವರು ತಾತನ, ಆ ಥರ ಏನಿಲ್ಲಪ್ಪ, ಒಂದು ಸ್ವಲ್ಪ ಅಕ್ಕನ ನೋಡೋ ಖುಷಿಯಲ್ಲಿ ಊಟನೇ ಮಾಡಿರಲಿಲ್ಲ ಬೆಳಿಗ್ಗೆಯಿಂದ, ಹಾಗಾಗಿ ಅವನಿಗೆ ಹುಷಾರಿಲ್ದಾಗ ಆಯಿತು ಅಷ್ಟೇ, ಮತ್ತು ಇನ್ನೇನು ಇಲ್ಲ ಕಾರಣ ಅಂತ ಹೇಳ್ತಾರೆ ತಾತ. ನೆಕ್ಸ್ಟ್ ತಾತ, ಇಲ್ಲಿ ನಡೆದಿರೋದನ್ನು ತುಂಬ ಬೇಜಾರ ಮಾಡ್ಕೊಳ್ಬೇಡಿ, ಯಾಕಂದರೆ ಇವ್ರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಾತ, ನನ್ನ ಕ್ಷಮೆ ಇರಲಿ ತಾತ ಅಂತೇಳ್ಬಿಟ್ಟು ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇರ್ತಾನೆ ದೇವ್ ತಾತನ ಹತ್ರ. ಇರಲಿ ಬಿಡಪ್ಪ ಅಂತೇಳ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರೂ ಕರ್ಕೊಂಡು ಹೋಗ್ಬಿಟ್ಟು ಪವಿತ್ರನಿಗೆ ಮತ್ತು ದೇವು ಅವರು ಹೇಳ್ತಾ ಇರ್ತಾರೆ, ನಾನು ಯಾವುದೇ ಕಾರಣಕ್ಕೂ ಪವಿತ್ರ ಕರೆದೇ ಇಲ್ಲ ನಮ್ಮ ಮನೆಯವ್ರನ್ನ, ಆದರೂ ಕೂಡ ಬಂದಿದ್ದಾರೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ದೇವ್.